ಮೂಡ ಹಗರಣವನ್ನ ಸದನದಲ್ಲಿ ಚರ್ಚೆಗೆ ಅವಕಾಶ ಮಾಡಲಿಕ್ಕೆ ಕೊಡಲಿಲ್ಲ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಅಹೋರಾತ್ರಿ ಹೋರಾಟವನ್ನ ಮಾಡ್ತಾ ಇದೆ. ಸೊ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ರು. ಈಗ ನಮ್ಮ ಜೊತೆ ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಹೋರಾಟ ಅಹೋರಾತ್ರಿ ಅನ್ನುವಂಥದ್ದು, ಸೊ ಜೊತೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂತ ಒಂದು ಯಶಸ್ಸನ್ನ ಕಾಣಬಹುದು? ಇದರಲ್ಲಿ ನಮಗೆ ಇವರು ನ್ಯಾಯ ದೊರಕಿಸ್ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಹೊರಟೋಗಿದೆ. ಇದು ಕಾನೂನು ರೀತಿ, ಮತ್ತೆ ನಾವೆಲ್ಲರೂ ಕೂಡ ಸದನದ ಒಳಗೆ ಹೊರಗಡೆ ಇವತ್ತು ಹೋರಾಟ ಮಾಡಿ ಇದರಲ್ಲಿ ಏನು ಲೋಪದೋಷಗಳಿದೆ ಅದನ್ನು ಎತ್ತಿಡಿತಕ್ಕಂಥ ಕೆಲಸ ಖಂಡಿತ ಕೂಡ ಮಾಡೇ ಮಾಡ್ತೀವಿ. ಎರಡೂ ಪಕ್ಷದವರು ಒಟ್ಟಾಗಿ ಇವತ್ತು ಏನು ಇದು ಇಡಿಗೆ ಕೊಡಬೇಕು, ಅದರ್ವೈಸ್ ಇಲ್ಲ ಇದನ್ನ ಒಂದು ಶಾಸಕರ ಒಂದು ಸಿಬಿಐಗೆ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಇದೆ. ಖಂಡಿತ ಇವರು ಇಲ್ಲೇ ಸದನ ಸಮಿತಿನಾರು ಮಾಡಿ ಇದನ್ನ ಎಲ್ಲ ಏನೇನು ಸಮಸ್ಯೆಗಳಿದೆ ಎಲ್ಲದನ್ನು ಕೂಡ ಹೊರಬರ್ತಕ್ಕಂಥದಕ್ಕೆ ಇವರು ಅವಕಾಶ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಈಗ ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ, ಆದ್ರೆ ಈ ನ್ಯಾಯಾಂಗ ತನಿಖೆಗೆ ತಾವು ಒಪ್ತೀರಾ? ಖಂಡಿತ ಇಲ್ಲ. ನ್ಯಾಯಾಂಗ ತನಿಖೆ ಇವರು ಯಾವಾಗ ಮಾಡಿದ್ರು ಅಂತ ಈಗಾಗಲೇ ಸದನದಲ್ಲಿ ನಾವು ಮಾತಾಡಿದ್ದೀವಿ. 14ನೇ ತಾರೀಕು ಇವರು ನ್ಯಾಯಾಂಗ ತನಿಖೆ ಅಂತ ಮಾಡಿದ್ರು. ಯಾಕೆ 15ಕ್ಕೆ ಸದನ ಇರೋದ್ರಿಂದ ಮೊದಲೇ ಅದನ್ನ ಮಾಡಿದ್ರೆ ಇಲ್ಲಿ ಏನು ನಾವು ಇದನ್ನ ಕೇವೇಟ್ ಹಾಕ್ದಂಗೆ ಕೋರ್ಟಲ್ಲಿ ಕೇವೇಟ್ ನ ಸಲ್ಲಿಸಿದ ರೀತಿನಲ್ಲಿ ಇಲ್ಲಿ ಚರ್ಚೆ ಮಾಡಬಾರದು ಸದನದೊಳಗೆ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡಿದ್ದಾರೆ. ಅದರಿಂದ ಅದರಲ್ಲೇ ಅರ್ಥ ಆಗುತ್ತೆ ಇವರು ಇದನ್ನ ಮರೆಮಾಚಲಿಕ್ಕೋಸ್ಕರ ಈ ತರ ಎಲ್ಲ ಉಪಯೋಗಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಇವತ್ತು ಚರ್ಚೆಗೆ ಅವಕಾಶವನ್ನು ಕೊಡಲಿಲ್ಲ, ಅಹೋರಾತ್ರಿ ಧರಣಿಯಿಂದ ನಾಳೆ ಏನಾದರೂ ಕೊಡುವಂತ ಸಾಧ್ಯತೆ ಇದೆ, ನಿಮ್ಗೆ ಏನಾದ್ರು ಅನ್ನಿಸ್ತಿದೆ? ಅದು ಅವ್ರ ಮನಸ್ಸು ಹೇಗಿರುತ್ತೆ ನೋಡಬೇಕು. ಈಗ ಏನಾಗುತ್ತೆ, ಇದು ಇಷ್ಟೊಂದು ವಿರೋಧ ಪಕ್ಷಗಳು ವಿರೋಧ ಮಾಡುವಂತ ಸಂದರ್ಭದಲ್ಲಿ ಹೊರಗಡೆ ಸಮಾಜ ಹೇಗೆ ತಿಳ್ಕೊಳ್ಳುತ್ತದೆ ಅಂತಕ್ಕಂಥದ್ದು ಸರ್ಕಾರ ಮತ್ತೆ ಸದನದ ಸಭಾಧ್ಯಕ್ಷರು ಇದನ್ನ ಅರಿವನ್ನು ಮಾಡಿಕೊಂಡ್ರೆ ಖಂಡಿತ ಅವ್ರು ನಾಳೆ ಚರ್ಚೆಗೆ ಅವಕಾಶ ಕೊಡ್ತಾರೆ. ಆ ರೀತಿ ಭಾವನೆ ಇಲ್ಲ, ಇದನ್ನ ಮರೆಮಾಚಬೇಕು ಅಂತ ಏನಾದ್ರೂ ಕೂಡ ಅವ್ರ ಅಭಿಪ್ರಾಯ ಇದ್ರೆ ಖಂಡಿತ ಕೊಡಲ್ಲ. ಸರ್, ಈಗ ಬಿಜೆಪಿ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದೆ, ಏನು ಬೆಂಗಳೂರು ಟು ಮೈಸೂರುವರೆಗೂ ಪಾದಯಾತ್ರೆ ಮಾಡಬೇಕು ಅನ್ನೋದು. ಒಂದ್ ವೇಳೆ ತಮ್ಮನ್ನು ಕರೆದ್ರೆ ಅಂದ್ರೆ ಜೆಡಿಎಸ್ ಅನ್ನು ಕೂಡ ಕರೆದ್ರೆ ಭಾಗವಾಗಿ ತಾವು ಕೂಡ ಪಾದಯಾತ್ರೆ ಭಾಗಿಯಾಗ್ತೀರಾ? ನಮ್ಮ ತೀರ್ಮಾನ ಎರಡು ಪಕ್ಷದ ಒಂದೇನೆ. ಯಾವತ್ತು ಈಗಾಗಲೇ ನಮ್ಮ ಎರಡು ಪಕ್ಷದ ವರಿಷ್ಠರು ತೀರ್ಮಾನ ಆಗಿದೆ. ಏನೇ ಮಾಡಿದ್ರು ಇಬ್ರು ಕೂಡ ಎರಡು ಪಕ್ಷದವ್ರು ಒಟ್ಟಾಗಿ ನಾವು ತೀರ್ಮಾನ ಮಾಡ್ತಕ್ಕಂಥದ್ದಿದೆ. ಅದನ್ನ ಒಟ್ಟಾಗಿ ನಾವು ತೀರ್ಮಾನಗಳನ್ನ ತಮಗೆ ತಿಳಿಸ್ತೇವೆ. ಇದಿಷ್ಟು ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಮೂಡ ಹಗರಣವನ್ನ ಸದನದಲ್ಲಿ ಚರ್ಚೆಗೆ ಅವಕಾಶ ಮಾಡಲಿಕ್ಕೆ ಕೊಡಲಿಲ್ಲ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಅಹೋರಾತ್ರಿ ಹೋರಾಟವನ್ನ ಮಾಡ್ತಾ ಇದೆ. ಸೊ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ರು. ಈಗ ನಮ್ಮ ಜೊತೆ ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಹೋರಾಟ ಅಹೋರಾತ್ರಿ ಅನ್ನುವಂಥದ್ದು, ಸೊ ಜೊತೆಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂತ ಒಂದು ಯಶಸ್ಸನ್ನ ಕಾಣಬಹುದು? ಇದರಲ್ಲಿ ನಮಗೆ ಇವರು ನ್ಯಾಯ ದೊರಕಿಸ್ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಹೊರಟೋಗಿದೆ. ಇದು ಕಾನೂನು ರೀತಿ, ಮತ್ತೆ ನಾವೆಲ್ಲರೂ ಕೂಡ ಸದನದ ಒಳಗೆ ಹೊರಗಡೆ ಇವತ್ತು ಹೋರಾಟ ಮಾಡಿ ಇದರಲ್ಲಿ ಏನು ಲೋಪದೋಷಗಳಿದೆ ಅದನ್ನು ಎತ್ತಿಡಿತಕ್ಕಂಥ ಕೆಲಸ ಖಂಡಿತ ಕೂಡ ಮಾಡೇ ಮಾಡ್ತೀವಿ. ಎರಡೂ ಪಕ್ಷದವರು ಒಟ್ಟಾಗಿ ಇವತ್ತು ಏನು ಇದು ಇಡಿಗೆ ಕೊಡಬೇಕು, ಅದರ್ವೈಸ್ ಇಲ್ಲ ಇದನ್ನ ಒಂದು ಶಾಸಕರ ಒಂದು ಸಿಬಿಐಗೆ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಇದೆ. ಖಂಡಿತ ಇವರು ಇಲ್ಲೇ ಸದನ ಸಮಿತಿನಾರು ಮಾಡಿ ಇದನ್ನ ಎಲ್ಲ ಏನೇನು ಸಮಸ್ಯೆಗಳಿದೆ ಎಲ್ಲದನ್ನು ಕೂಡ ಹೊರಬರ್ತಕ್ಕಂಥದಕ್ಕೆ ಇವರು ಅವಕಾಶ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಈಗ ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರೆ, ಆದ್ರೆ ಈ ನ್ಯಾಯಾಂಗ ತನಿಖೆಗೆ ತಾವು ಒಪ್ತೀರಾ? ಖಂಡಿತ ಇಲ್ಲ. ನ್ಯಾಯಾಂಗ ತನಿಖೆ ಇವರು ಯಾವಾಗ ಮಾಡಿದ್ರು ಅಂತ ಈಗಾಗಲೇ ಸದನದಲ್ಲಿ ನಾವು ಮಾತಾಡಿದ್ದೀವಿ. 14ನೇ ತಾರೀಕು ಇವರು ನ್ಯಾಯಾಂಗ ತನಿಖೆ ಅಂತ ಮಾಡಿದ್ರು. ಯಾಕೆ 15ಕ್ಕೆ ಸದನ ಇರೋದ್ರಿಂದ ಮೊದಲೇ ಅದನ್ನ ಮಾಡಿದ್ರೆ ಇಲ್ಲಿ ಏನು ನಾವು ಇದನ್ನ ಕೇವೇಟ್ ಹಾಕ್ದಂಗೆ ಕೋರ್ಟಲ್ಲಿ ಕೇವೇಟ್ ನ ಸಲ್ಲಿಸಿದ ರೀತಿನಲ್ಲಿ ಇಲ್ಲಿ ಚರ್ಚೆ ಮಾಡಬಾರದು ಸದನದೊಳಗೆ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡಿದ್ದಾರೆ. ಅದರಿಂದ ಅದರಲ್ಲೇ ಅರ್ಥ ಆಗುತ್ತೆ ಇವರು ಇದನ್ನ ಮರೆಮಾಚಲಿಕ್ಕೋಸ್ಕರ ಈ ತರ ಎಲ್ಲ ಉಪಯೋಗಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಇವತ್ತು ಚರ್ಚೆಗೆ ಅವಕಾಶವನ್ನು ಕೊಡಲಿಲ್ಲ, ಅಹೋರಾತ್ರಿ ಧರಣಿಯಿಂದ ನಾಳೆ ಏನಾದರೂ ಕೊಡುವಂತ ಸಾಧ್ಯತೆ ಇದೆ, ನಿಮ್ಗೆ ಏನಾದ್ರು ಅನ್ನಿಸ್ತಿದೆ? ಅದು ಅವ್ರ ಮನಸ್ಸು ಹೇಗಿರುತ್ತೆ ನೋಡಬೇಕು. ಈಗ ಏನಾಗುತ್ತೆ, ಇದು ಇಷ್ಟೊಂದು ವಿರೋಧ ಪಕ್ಷಗಳು ವಿರೋಧ ಮಾಡುವಂತ ಸಂದರ್ಭದಲ್ಲಿ ಹೊರಗಡೆ ಸಮಾಜ ಹೇಗೆ ತಿಳ್ಕೊಳ್ಳುತ್ತದೆ ಅಂತಕ್ಕಂಥದ್ದು ಸರ್ಕಾರ ಮತ್ತೆ ಸದನದ ಸಭಾಧ್ಯಕ್ಷರು ಇದನ್ನ ಅರಿವನ್ನು ಮಾಡಿಕೊಂಡ್ರೆ ಖಂಡಿತ ಅವ್ರು ನಾಳೆ ಚರ್ಚೆಗೆ ಅವಕಾಶ ಕೊಡ್ತಾರೆ. ಆ ರೀತಿ ಭಾವನೆ ಇಲ್ಲ, ಇದನ್ನ ಮರೆಮಾಚಬೇಕು ಅಂತ ಏನಾದ್ರೂ ಕೂಡ ಅವ್ರ ಅಭಿಪ್ರಾಯ ಇದ್ರೆ ಖಂಡಿತ ಕೊಡಲ್ಲ. ಸರ್, ಈಗ ಬಿಜೆಪಿ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದೆ, ಏನು ಬೆಂಗಳೂರು ಟು ಮೈಸೂರುವರೆಗೂ ಪಾದಯಾತ್ರೆ ಮಾಡಬೇಕು ಅನ್ನೋದು. ಒಂದ್ ವೇಳೆ ತಮ್ಮನ್ನು ಕರೆದ್ರೆ ಅಂದ್ರೆ ಜೆಡಿಎಸ್ ಅನ್ನು ಕೂಡ ಕರೆದ್ರೆ ಭಾಗವಾಗಿ ತಾವು ಕೂಡ ಪಾದಯಾತ್ರೆ ಭಾಗಿಯಾಗ್ತೀರಾ? ನಮ್ಮ ತೀರ್ಮಾನ ಎರಡು ಪಕ್ಷದ ಒಂದೇನೆ.
ಯಾವತ್ತೂ ಈಗಾಗಲೇ ನಮ್ಮ ಎರಡು ಪಕ್ಷದ ವರಿಷ್ಠರು ತೀರ್ಮಾನ ಆಗಿದೆ. ಏನೇ ಮಾಡಿದ್ರು ಇಬ್ರು ಕೂಡ ಎರಡು ಪಕ್ಷದವ್ರು ಒಟ್ಟಾಗಿ ನಾವು ತೀರ್ಮಾನ ಮಾಡ್ತಕ್ಕಂಥದ್ದಿದೆ. ಅದನ್ನ ಒಟ್ಟಾಗಿ ನಾವು ತೀರ್ಮಾನಗಳನ್ನ ತಮಗೆ ತಿಳಿಸ್ತೇವೆ. ಇದಿಷ್ಟು ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.